ಶ್ರೀ ಗುರುಭ್ಯೋ ನಮಃ. ವಿಷ್ಣು ಭುಜಂಗ ಪ್ರಯಾತ ಸ್ತೋತ್ರದ 9ನೇ ಶ್ಲೋಕ ಹಾಗೂ ತಾತ್ಪರ್ಯ. ಶ್ರೀಯಾ ಶಾತ ಕುಂಭಾದ್ಯುತಿ ಸ್ನಿಗ್ಧ ಕಾಂತ್ಯಾಧರಣ್ಯಾ ಚ ದೂರ್ವಾದಲ ಶ್ಯಾಮಲಾಂಗ್ಯ ಕಲತ್ರದ್ವಯೇನ ಮುನಾ ತೋಷಿತಾಯ ತ್ರಿಲೋಕಿ ಗ್ರಹಸ್ಥಾಯ ವಿಷ್ಣೋ ನಮಸ್ತೆ. ಇನ್ನೊಮ್ಮೆ ಹೇಳ್ತೇನೆ. ಶ್ರಿಯಾ ಶಾತ ಕುಂಭಾದ್ಯುತಿ ಸ್ನಿಗ್ಧ ಕಾಂತ್ಯಾಧರಣ್ಯಾ ಚ ದುರ್ವಾದಲ ಶ್ಯಾಮಲಾಂಗ್ಯ ಕಲತ್ರದ್ವಯೇನ ಮುನಾ ತೋಷಿತಾಯ ತ್ರಿಲೋಕಿ ಗ್ರಹಸ್ಥಾಯ ವಿಷ್ಣೋ ನಮಸ್ತೆ. ಪದಚ್ಛೇದ. ಶ್ರಿಯಾ ಶಾತ ಕುಂಭಾದ್ಯುತಿ ಸ್ನಿಗ್ಧ ಕಾಂತ್ಯ ಧರಣ್ಯಾ ಚ ದುರ್ವಾತ್ ಅಲಶ್ಯಾಮಲಾಂಗ್ಯ ಕಲತ್ರದ್ವಯೇನ ಅಮುನಾ ತೋಷಿತಾಯ ತ್ರಿಲೋಕಿ ಗ್ರಹಸ್ಥಾಯ ವಿಷ್ಣೋ ನಮಸ್ತೆ ಇತಿ ಪದಚ್ಛೇದ. ಧರಣ್ಯಾ ಚ ದುರ್ವಾದಲ ಶ್ಯಾಮಲಾಂಗ್ಯ ತೋಷಿತಾಯ ಶ್ರಿಯಾ ಶಾಂತಕುಂಭಾದ್ಯುತಿ ಸಿಗ್ಧ ಕಾಂತ್ಯ ಕಲತ್ರದ್ವಯೇನ ಮುನಾ ತೋಷಿತಾಯ ತ್ರಿಲೋಕಿ ಗ್ರಹಸ್ಥಾಯ ತಾದೃಶಾಯ ವಿಷ್ಣವೇ ನಮೋ ನಮಃ ಇತಿ ಅನ್ವಯಾರ್ಥಃ. ಇನ್ನು ಅರ್ಥವನ್ನ ನೋಡುವುದಾದರೆ, ಬಂಗಾರದ ಹೊಳಪಿನಂತೆ ಸುಂದರವಾದ ಕಾಂತಿ ಇರುವ ಲಕ್ಷ್ಮಿಯಿಂದಲೂ ಮತ್ತು ದೂರ್ವೆಯ ಎಸಳಿನಂತೆ ಕಡು ನೀಲಿ ಬಣ್ಣದ ದೇಹವುಳ್ಳ ಧರಣಿ ದೇವಿಯಿಂದಲೂ ಈ ಇಬ್ಬರು ಹೆಂಡತಿಯರಿಂದಲೂ ಸಂತೋಷಪಡಿಸಲ್ಪಟ್ಟ ಇವನು 3 ಲೋಕಗಳಿಗೂ ಗೃಹಸ್ಥನಾಗಿದ್ದಾನೆ. ಇಂತಹ ವಿಷ್ಣುವಿಗೆ ನಮಸ್ಕರಿಸುತ್ತೇನೆ ಎಂದು ಅರ್ಥವಾಗಿದೆ. ಇನ್ನು ಭಾವಾರ್ಥವನ್ನ ನೋಡುವುದಾದರೆ, ಇಲ್ಲಿ ನಮಗೊಂದು ಕಥೆ ಗೊತ್ತಿರಬಹುದು. ಕೃತಯುಗದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕಶ್ಯಪ ಅದಿತಿ ದಿತಿಯರ ಮಕ್ಕಳು ದೈತ್ಯರು ಮತ್ತೆ ಆದಿತ್ಯರು. ಆದಿತ್ಯರು ಎಂದರೆ ದೇವರು, ದೇವತೆಗಳು. ದೈತ್ಯರು ಅಂದ್ರೆ ರಾಕ್ಷಸರು. ಇವರಿಬ್ಬರು ಒಡ ಹುಟ್ಟಿದವರಾದರೂ ಕೂಡ ಅಪಾರ ವೈರತ್ವ. ಒಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ಅಮೃತಕ್ಕೋಸ್ಕರ ಇವರು ಒಂದು ನಿರ್ಧಾರವನ್ನ ಮಾಡ್ತಾರೆ. ಅಮೃತವು ಕ್ಷೀರಸಾಗರದಲ್ಲಿದೆ. ಆ ಕ್ಷೀರಸಾಗರದಿಂದ ನಾವು ಇದನ್ನ ಅಮೃತವನ್ನ ತಗೊಳ್ಬೇಕು ಅಂತ ನಿರ್ಧಾರ ಮಾಡ್ತಾರೆ. ಸಮುದ್ರವ ಮಂಥನವನ್ನ ಮಾಡಬೇಕಾದ್ರೆ ಮಂದಾರ ಪರ್ವತವನ್ನೇ ಆಧಾರವಾಗಿಟ್ಟುಕೊಂಡು ವಾಸುಕಿಯನ್ನ ಹಗ್ಗವನ್ನಾಗಿ ಮಾಡಿಕೊಂಡು ಸಮುದ್ರ ಮಂಥನವನ್ನ ಮಾಡ್ತಾ ಇರ್ತಾರೆ. ಈ ಸಮಯದಲ್ಲಿ ವಾಸುಕಿಯ ಬಾಯಿಯ ಕಡೆ, ಮುಖದ ಕಡೆ ರಾಕ್ಷಸರು, ಬಾಲದ ಕಡೆ ದೇವತೆಗಳು ಇಟ್ಟುಕೊಂಡು ಮಂಥನವನ್ನ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಅನೇಕ ವಸ್ತುಗಳು ಉದ್ಭವ ಆಗತ್ತೆ. ಉಚ್ಚೈಶ್ರವಸ್ಯೆಂಬ ಅಶ್ವವಾಗಿರ್ಲಿ, ಐರಾವತ ಎಂಬ ಆನೆಯಾಗಿರ್ಲಿ, ಅಷ್ಟ ವಸುಗಳಾಗಿರ್ಲಿ, ಹಲವಾರು ಮಂದಿಗಳು ಅಲ್ಲಿ ಉದ್ಭವ ಆಗ್ತಾರೆ. ಶಂಖ, ಚಕ್ರ ಇದೆಲ್ಲವೂ ಕೂಡ ಸಮುದ್ರದ ಮಥನದ ಕಾಲದಲ್ಲೇ ಉದ್ಭವವಾದದ್ದು. ಆ ಉದ್ಭವವಾಗಿದ್ದಂತಹ ವಸ್ತುಗಳಲ್ಲೇ ಹಾಗೂ ಮನುಷ್ಯರಲ್ಲಿ ದೇವಾನುದೇವತೆಗಳಲ್ಲಿ ಲಕ್ಷ್ಮಿ ಕೂಡ ಒಬ್ಬಳು. ಆ ಲಕ್ಷ್ಮಿ ಉದ್ಭವವಾದಾಗ ಹೇಗಿದ್ಲು ಅಂತ ಹೇಳಿದ್ರೆ, ಬಂಗಾರಕ್ಕೆ ಒಂದು ರೂಪ ಕೊಟ್ಟು, ಬಂಗಾರ ಹೇಗೆ ಹೊಳೆಯುತ್ತದೋ ಹಾಗೆಯೇ ಅವಳು ಹೊಳಿತಾ ಇದ್ಲು. ಬಂಗಾರ ಹೇಗೆ ಹೊಳೆಯುತ್ತೆ ಅಂತ ಹೇಳಿದ್ರೆ, ಒಂದು ಕಥೆಯ ಮೂಲಕ ನೋಡಬಹುದು.
ಒಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ಮನಸ್ವಿನಿ ಎಂಬ ಬಾಲಕಿಯ ಮೂಗ್ಬಟ್ಟು ಕಳೆದು ಹೋಗ್ಬಿಡತ್ತೆ. ಮನೆಯನ್ನ ಕಸ ಗುಡಿಸ್ತಾ ಇರ್ಬೇಕಾದ್ರೆ ಮೂಗ್ಬಟ್ಟು ಬಿದ್ದು ಹೋಗ್ಬಿಡತ್ತೆ. ಮೂಗಿನ ನತ್ತು ಅಂತ ಕರೀತಾರೆ, ಅದು ಬಿದ್ದೋಗ್ಬಿಡತ್ತೆ. ಆಗ ಎಲ್ಲಾ ಕಡೆ ಹುಡುಕ್ತಾರೆ, ಸಿಗೋದಿಲ್ಲ. ಎಲ್ಲ ಅನ್ಕೊಳ್ತಾರೆ ಇನ್ನೇನು ಕಳೆದೇ ಹೋಯಿತು ಮೂಗಿನ ನತ್ತು ಅಂತ ಅನ್ಕೊಂಡು ಅವರು ಹುಡ್ಕಕ್ಕೆ ಆರಂಭ ಮಾಡಿದ್ರು, ಸಿಗ್ಲಿಲ್ಲ. ಇನ್ನೇನು ಹೋಗಿ ಅಂಗಡಿಯಿಂದ ತೆಗೆದುಕೊಳ್ಳಬೇಕು ಎಂದು ಅವರು ಯೋಚನೆ ಮಾಡ್ತಾರೆ. ಅಷ್ಟರ ಹೊತ್ತಿಗೆ ಗುಡಿಸಿದಂತಹ ಒಂದು ಕಸವನ್ನ ತೆಗೆದು ಹಾಕಲು ಮೊರವನ್ನ ತೆಗೆದುಕೊಂಡು ತೆಗೆದು ಹಾಕ್ತಿರ್ಬೇಕಾದ್ರೆ ಅಲ್ಲೊಂದು ವಸ್ತು ಹೊಳಿತಾ ಇರುತ್ತೆ. ಆ ಹೊಳೆಯುವಿಕೆಯಿಂದ ಮನಸ್ವಿನಿಯ ಮೂಗಿನ ನತ್ತು ಅಂತ ಗೊತ್ತಾಗತ್ತೆ. ಈ ರೀತಿಯಾಗಿ ಹೊಳೆಯುವಂತಹದ್ದು ಚಿನ್ನ, ಬಂಗಾರ, ಆ ರೀತಿಯಾದಂತಹ ಹೊಳೆಯುವ ಕಾಂತಿಯನ್ನ ಉಳ್ಳವಳು ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಯನ್ನ ವರಿಸಿದವನು ಶ್ರೀ ವಿಷ್ಣು, ಶ್ರೀಹರಿ. ಹಾಗೆ ದುರ್ವೆ ಅಂತ ಹೇಳಿದ್ರೆ ಗರಿಕೆ. ಹೇಗೆ ಗರಿಕೆ ಎಸಳು ಕಡು ನೀಲಿ ಬಣ್ಣವನ್ನ ಹೊಂದಿರುತ್ತದೆಯೋ, ಹಾಗೆಯೇ ಎರಡನೇ ಹೆಂಡತಿ ಅಂದ್ರೆ ಧರಣಿ, ಭೂಮಿ. ಭೂರ್ಭೂಮಿರಚಲಾನಂತ ರಸ ವಿಶ್ವಂಭರ ಸ್ಥಿರ ಧರಾಧರಿತ್ರಿ ಧರಣಿ ಕ್ಷೋಣಿದ್ಯಾಕಾಶ್ಯಪಿ ಕ್ಷಿತಿ ಎಂದು ಅಮರವಾಕ್ಯ. ಧರಣಿ ಎಂದರೆ ಭೂಮಿ. ವಿಷ್ಣುವಿನ ಮೊದಲನೇ ಹೆಂಡತಿ ಲಕ್ಷ್ಮಿಯಾದರೆ ಎರಡನೇ ಹೆಂಡತಿ ಭೂಮಿ ಅಂತ ಹೇಳ್ತಾರೆ. ಹೇಗೆ ಅಂತ ಹೇಳಿದ್ರೆ, ಯಾವಾಗ ಹಿರಣ್ಯಾಕ್ಷ ಎಂಬ ದೈತ್ಯ ಭೂಮಿಯನ್ನ ಸಮುದ್ರದಲ್ಲಿ ಮುಳುಗಿಸಿಟ್ಟಿರ್ತಾನೋ, ಆಗ ವಿಷ್ಣು ವರಾಹ ರೂಪಧಾರಿಯಾಗಿ ಭೂಮಿಯನ್ನ ತನ್ನ ದಂತಗಳಿಂದ ಎತ್ತುತ್ತಾನೆ. ಆ ಎತ್ತಿ ಭೂಮಿಯನ್ನ ರಕ್ಷಣೆ ಮಾಡಿದ್ದಾಗಿನಿಂದಲೂ ಭೂಮಿಯು ವಿಷ್ಣುವಿನ ಹೆಂಡತಿಯಾಗ್ತಾಳೆ. ಹೀಗೆ ಅವರಿಬ್ಬರ ಜೊತೆ ಇದ್ದಂತಹ ವಿಷ್ಣು ಸಂತೋಷವಾಗಿರ್ತಾನೆ, ಯಾವಾಗಲೂ ಕೂಡ ಸಂತೋಷವಾಗಿರ್ತಾನೆ. ಲಕ್ಷ್ಮಿ ಬಂಗಾರದಂತೆ ಕಾಂತಿಯುತವಾಗಿದ್ರೆ, ಧರಣಿ ಭೂದೇವಿಯು ದೂರ್ವೆ ಗರಿಕೆಯ ಎಸುಳಿನಂತೆ ಕಡು ನೀಲಿ ಬಣ್ಣದವಳಾಗಿರ್ತಾಳೆ. ಇಂತಹ ವಿಷ್ಣುವು ತ್ರಿಲೋಕಿಗೂ ಕೂಡ ಗೃಹಸ್ಥ. 3 ಲೋಕಗಳಿಗೂ ಕೂಡ ಇವನು ಒಡೆಯನಾಗಿದ್ದಾನೆ. ಅಂತಹ ವಿಷ್ಣುವಿಗೆ ನಮಸ್ಕಾರಗಳು ಎಂದು 9ನೇ ಶ್ಲೋಕದ ತಾತ್ಪರ್ಯವಾಗಿದೆ. ಇನ್ನು ಇಲ್ಲಿ ಕಲತ್ರಂ ಎಂದು ಕೊಟ್ಟಿದ್ದಾರೆ. ನಾವು ನೋಡಿರಬಹುದು, ಶಂಕರಾಚಾರ್ಯ ವಿರಚಿತ ಗುರುವಷ್ಟಕದಲ್ಲಿ ನೋಡಬಹುದು. ಕಲತ್ರಂ ಧನಂ ಪುತ್ರ ಪೌತ್ರಾದಿ ಸರ್ವಂ ಗ್ರಹಂ ಬಾಂಧವಾ ಸರ್ವಮೇತದ್ವಿಧಾನಂ ಮನಶ್ಚೇನ ಲಗ್ನಂ ಗುರೋರ್ಹಂಗ್ರಿ ಪದ್ಮೇ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ ಎಂದು. ಕಲತ್ರಂ ಧನಂ ಪುತ್ರ ಪೌತ್ರಾದಿ ಸರ್ವಂ. ಕಲತ್ರ, ಧನ, ಪುತ್ರ, ಪೌತ್ರ, ಗ್ರಹ, ಬಾಂಧವ ಎಲ್ಲವೂ ಕೂಡ ಇದ್ದರೂ ಕೂಡ ನಮ್ಮ ಮನಸ್ಸು ಗುರುಗಳ ಪಾದ ಕಮಲದಲ್ಲಿ ಇಲ್ಲದಿದ್ದರೆ ಅದೆಲ್ಲ ವ್ಯರ್ಥ ಎಂದು. ಹಾಗಾದ್ರೆ ಕಲತ್ರಂ ಎಂದರೆ ಇಲ್ಲಿ ಹೆಂಡತಿ ಅಂತ ಅರ್ಥ. ಇಲ್ಲೂ ಕಲತ್ರ ದ್ವಯೇನ ಅಮುನ ಇವರಿಂದ 2 ಹೆಂಡತಿಯರಿಂದ. 2 ಹೆಂಡತಿಯರು ಯಾರ್ಯಾರು ನಮಗೆ ಗೊತ್ತಿದೆ, ಲಕ್ಷ್ಮಿ ಮತ್ತು ಭೂದೇವಿ. ಇಂತಹ ವಿಷ್ಣುವಿಗೆ ನಮ್ಮ ನಮಸ್ಕಾರಗಳು ಎಂದು ಈ ಶ್ಲೋಕದ ತಾತ್ಪರ್ಯವಾಗಿದೆ. ಮುಂದಿನ 9ನೇ ಶ್ಲೋಕವನ್ನ ಮುಗಿಸಿಕೊಂಡು ಮುಂದಿನ ಸಂಚಿಕೆಯಲ್ಲಿ 10ನೇ ಶ್ಲೋಕಕ್ಕೆ ಪಾದಾರ್ಪಣೆಯನ್ನ ಮಾಡುವ. ಸರ್ವೇ ಜನಾಃ ಸುಖಿನೋ ಭವಂತು, ಸಕಲ ಸನ್ಮಂಗಲಾನಿ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಧನ್ಯವಾದಾಃ.